ವೆಲ್ಕಮ್ ಟು ಚಿತ್ರ ವಿಚಾರ ಚಾನಲ್. ಒಂದು ಸೀರಿಯಲ್ ಯಾವ ರೀತಿ ದುಡ್ಡು ಮಾಡುತ್ತೆ, ಒಂದು ಸೀರಿಯಲ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಪ್ರೊಡ್ಯೂಸರ್ಗೆ ಲಾಭ ಆಗುತ್ತಾ, ಈ ಇನ್ವೆಸ್ಟ್ಮೆಂಟ್ ವರ್ಕೌಟ್ ಆಗುತ್ತಾ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಒಂದು ಸೀರಿಯಲ್ ಸ್ಟಾರ್ಟ್ ಆಗಬೇಕಂದ್ರೆ ಚಾನಲ್ನವರು ಡಿಸೈಡ್ ಮಾಡ್ತಾರೆ, ಒಂದು ಕತೆನ ಡಿಸೈಡ್ ಮಾಡ್ತಾರೆ. ಅದು ರಿಮೇಕ್ ಕತೆ ಆಗಿರ್ಬೋದು, ಸೊಮೇಕ್ ಕತೆ ಆಗಿರ್ಬೋದು. ಅದನ್ನು ರಿಮೇಕ್ ಕತೆ ಆಗಿರೋ ಆ ಕಥೆಯಲ್ಲಿ ಆಲ್ಟರ್ ಮಾಡಿ ಒಂದು ಆ ಕಥೆನ ಬದಲಿಸಿ ಕನ್ನಡಕ್ಕೆ ಯಾವ ರೀತಿ ತರಬೇಕು ಅಂತ ಕಥೆನ ರೆಡಿ ಮಾಡ್ತಾರೆ. ಅದಾದ ನಂತರ ಯಾವ ಒಂದು ಪ್ರೊಡಕ್ಷನ್ ಹೌಸ್ಗೆ ಕೊಡಬೇಕು ಈ ಒಂದು ಕಥೆನ ಅಂತ ಚಾನಲ್ನವರೇ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಡೈರೆಕ್ಟರ್ನು ಕೂಡ ಚಾನಲ್ನವರೇ ಡಿಸೈಡ್ ಮಾಡ್ತಾರೆ. ಆನಂತರ ಪ್ರೊಡಕ್ಷನ್ ಹೌಸ್ ಅವರು ಒಪ್ಕೊಳ್ತು ಅಂದರೆ ಈ ಒಂದು ಸೀರಿಯಲ್ ಸ್ಟಾರ್ಟ್ ಆಗುತ್ತೆ ಆ ಒಂದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ. ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಪ್ರೋಮೋನ ರಿಲೀಸ್ ಮಾಡ್ತಾರೆ ಸೀರಿಯಲ್ ಸ್ಟಾರ್ಟಿಂಗಿಂತ ಮುಂಚೆ. ಆ ಒಂದು ಪ್ರೋಮೋನ ಪ್ರೊಡ್ಯೂಸ್ ಮಾಡೋದು ಚಾನಲ್ನವರೇ. ಆ ಒಂದು ಪ್ರೋಮೋಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಚಾನಲ್ನವರೇ. ಆ್ಯಂಡ್ ಸೀರಿಯಲ್ಗೂ ಕೂಡ ಇಂತಿಷ್ಟು ಅಮೌಂಟ್ ಅಂತ ಕೊಡ್ತಾರೆ ಪ್ರೊಡ್ಯೂಸರ್ಗೆ, ಒಂದಿಷ್ಟು ಪರ್ಸೆಂಟ್ ಅಂತ ಕೊಡ್ತಾರೆ. ಅದಾದ ನಂತರ ಇನ್ನು ಮಿಕ್ಕಿರೋ ಅಮೌಂಟ್ನ ಪ್ರೊಡ್ಯೂಸರ್ ಹಾಕಿ ಸೀರಿಯಲ್ನ ಶುರು ಮಾಡಿ ಟೆಲಿಕಾಸ್ಟು ಕೂಡ ಮಾಡ್ತಾರೆ. ಅದಾದ ನಂತರ ಮೇಯ್ನ್ ಸೋರ್ಸ್ ಎಲ್ಲಿಂದ ಇನ್ಕಮ್ ಬರುತ್ತೆ ಅಂದರೆ ಅಡ್ವರ್ಟೈಸ್ಮೆಂಟ್ಸ್. ಏನು ಸ್ಪಾನ್ಸರ್ಸ್ ಇರ್ತಾರೆ, ಅಡ್ವರ್ಟೈಸ್ಮೆಂಟಿಂದನೇ ಒಂದು ಮೇಯ್ನ್ ಇನ್ಕಮ್ ಬರೋದು ಪ್ರೊಡ್ಯೂಸರ್ಸ್ಗಳಿಗೆ. ಆ್ಯಂಡ್ ಸೆಕೆಂಡ್ ಎಲ್ಲಿಂದ ಬರುತ್ತೆ ಅಂದರೆ OTTಯಿಂದ ಬರುತ್ತೆ. ಝೀ ಕನ್ನಡ ಸೀರಿಯಲ್ಸ್ ಏನು ಬರುತ್ತೆ ಅದು ZEE5 ಟೆಲಿಕಾಸ್ಟ್ ಆಗುತ್ತೆ OTTಲಿ. ಆ ಒಂದು ಪ್ಲ್ಯಾಟ್ಫಾರ್ಮ್ ಅವರು ಕೊಟ್ಟಿರ್ತಾರೆ ಅಮೌಂಟ್ನ ಪ್ರೊಡ್ಯೂಸರ್ಗೆ. ಕೆಲವೊಂದು ಸೀರಿಯಲ್ಗೆ 1 ವರ್ಷದ ಅಗ್ರಿಮೆಂಟ್ ಮಾಡಿರ್ತಾರೆ, ಇನ್ನು ಕೆಲವೊಂದು ಸೀರಿಯಲ್ಗೆ ಫುಲ್ ಪ್ಯಾಕೇಜ್ನ ಅಮೌಂಟ್ನ ಮಾತಾಡಿ ಆ ಒಂದು ಅಮೌಂಟ್ನ ಪ್ರೊಡ್ಯೂಸರ್ಗೆ ಕೊಟ್ಟಿರ್ತಾರೆ. ಇನ್ನೊಂದೇನಪ್ಪ ಅಂದರೆ ವಾರಕ್ಕೊಮ್ಮೆ ರೆಂಟ್ನ ಕಟ್ಟಬೇಕಾಗುತ್ತೆ ಚಾನಲ್ಗೆ ಪ್ರೊಡ್ಯೂಸರ್ದು. ಈಗ ಥಿಯೇಟರ್ಗೆ ಹೇಗೆ ರೆಂಟ್ ಕಟ್ತಾರೆ ಅದೇ ರೀತಿ ಈ ಒಂದು ಚಾನಲ್ಗಳಿಗೆ ಪ್ರೊಡ್ಯೂಸರ್ಸು ರೆಂಟ್ ಕಟ್ಟಲೇಬೇಕಾಗುತ್ತೆ. ಇಂತಿಷ್ಟು ಲಕ್ಷಗಳು ಅಂತ ಇರುತ್ತೆ, ಆ ಒಂದು ರೆಂಟ್ನ ಕಟ್ಟಬೇಕಾಗುತ್ತೆ. ಇನ್ನಿತರ ಏನಿರುತ್ತೆ ಆ್ಯಕ್ಟರ್ಸ್ಗಳ ಸ್ಯಾಲರಿ ಆಗಲಿ, ಇನ್ನಿತರ ಸಿಬ್ಬಂದಿಗಳ ಸ್ಯಾಲರಿ ಆಗಲಿ ಎಲ್ಲನೂ ಕೂಡ ಪ್ರೊಡ್ಯೂಸರ್ಗಳೇ ನೋಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಇದೊಂದು ಸೀರಿಯಲ್ ಇನ್ವೆಸ್ಟ್ಮೆಂಟ್ ಅಂದರೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಅಂದರೆ ಈಸಿಯಾಗೆ ಈ ಕೋಟಿಗಟ್ಟಲೆ ಆಗೋದಿಲ್ಲ ಫಸ್ಟೇ. ಅಂದರೆ ಲಾಂಗ್ ಟರ್ಮ್ ಒಂದು 5 ವರ್ಷ ತಗೊಳ್ಳುತ್ತೆ, 6 ವರ್ಷ ತಗೊಳ್ಳುತ್ತೆ. ಈ ರೀತಿ ಲಾಂಗ್ ಟರ್ಮ್ ಸೀರಿಯಲ್ ಏನಾರು ಓಡ್ತು ಅಂದರೆ ಆಗ TRP ಆಧಾರದ ಮೇಲೆ ಒಂದು ಇವರ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೂ ಪ್ರೊಡ್ಯೂಸರ್ಗಳು ಕೂಡ ಒಂದು ಹ್ಯಾಪಿ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಮೇಯ್ನ್ ಪಾಯಿಂಟ್ ಏನಪ್ಪ ಅಂದರೆ ಈ ಸೀರಿಯಲ್ಗಳನ್ನ ಒಂದು ಪ್ರಮೋಷನ್, ಒಂದು ಚಾನಲ್ನವರು ಸಖತ್ ಪ್ರಮೋಷನ್ ಅಂತೂ ಮಾಡೇ ಮಾಡ್ತಾರೆ. ಅವ್ರದ್ದೇ ಆದ ಇನ್ಸ್ಟಾಗ್ರಾಮ್ ಮೇಲೆ ಐಡಿಗಳಿರುತ್ತೆ, ಅಫಿಷಿಯಲ್ ಚಾನಲ್ ಐಡಿಗಳು. ಅದರಲ್ಲಿ ಏನು ಮಾಡ್ತಾರೆ ಅಂದರೆ ಅವತ್ತಿನ ದಿನದ ಒಂದು 4-5 ನಿಮಿಷದ ಏನು ಸೀನ್ ಇರುತ್ತೆ ಅದನ್ನು ಕಟ್ ಮಾಡಿ ಹಾಕಿರ್ತಾರೆ, ಕ್ಯೂರಿಯಾಸಿಟಿ ಬರಲಿ ಅಂತ. ಆ ರೀತಿ ಒಂದು ಸೀರಿಯಲ್ನ ಬಗ್ಗೆ ಕುತೂಹಲ ಮೂಡಿಸ್ತಾರೆ ಆಡಿಯನ್ಸ್ಗಳಿಗೆ ಅಂತಲೇ ಹೇಳ್ಬೋದು. ಅಂದರೆ ಸೀರಿಯಲ್ಗಳು ತಕ್ಷಣಕ್ಕೆ ದುಡ್ಡು ಮಾಡದೇ ಇದ್ದರೂ ಕೂಡ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಇನ್ನು ಶಾರ್ಟ್ ಟರ್ಮಲ್ಲಿ ಸೀರಿಯಲ್ ಮುಗಿದ್ರೆ ಖಂಡಿತವಾಗ್ಲೂ ಅದು ಸೀರಿಯಲ್ ಫ್ಲಾಪ್ ಅಂತಲೇ ಲೆಕ್ಕ ತಗೊಳ್ಳುತ್ತೆ. ಯಾಕೆಂದರೆ ಹಾಕಿರೋ ದುಡ್ಡು ವಾಪಸ್ ಬಂದಿರಲ್ಲ. ಬೇಗ ವೈಂಡ್ ಅಪ್ ಏನಾದರೂ ಆಗ್ತು ಅಂದರೆ ಒಂದು 100 ಎಪಿಸೋಡ್ 150 ಎಪಿಸೋಡ್ಗಳಲ್ಲೇ ವೈಂಡ್ ಅಪ್ ಆಗ್ತು ಅಂದರೆ ಅದನ್ನು ಫ್ಲಾಪ್ ಅಂತ ಕರೀತಾರೆ. ಸಾವಿರಕ್ಕಿಂತ ಹೆಚ್ಚು ಎಪಿಸೋಡ್ಗಳು ಬಂದರೆ ಖಂಡಿತ ಅಲ್ಲಿ ಪ್ರೊಡ್ಯೂಸರ್ಗೆ ಒಂದು
ಲಾಭ ನೋಡ್ಬೋದಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.